ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಂಡ ಹೈಕೋರ್ಟ್ ಬಾಂಗ್ಲಾದೇಶಿಯರ ಹಾವಳಿ ಹೆಚ್ಚಾಗಿದೆ. ಹೈಕೋರ್ಟ್ ಫುಲ್ ಗರಂ ಆಗಿರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಂಡ ಹೈಕೋರ್ಟ್, ಬಾಂಗ್ಲಾದೇಶಿಯರ ಹಾವಳಿ ಹೈಕೋರ್ಟ್ ಫುಲ್ ಗರಂ. ಬೆಂಗಳೂರಲ್ಲಿ ಬರೋಬ್ಬರಿ 20 ಲಕ್ಷ ಅಕ್ರಮ ವಲಸಿಗರಿದ್ದಾರೆ. ಅಕ್ರಮ ವಲಸಿಗರ ವಿರುದ್ಧ ಕೈಗೊಂಡಿರುವ ಕ್ರಮವೇನು? ಹಾಗಾದ್ರೆ ತಕ್ಷಣ ವರದಿ ಸಲ್ಲಿಸಲು ಸರ್ಕಾರಕ್ಕೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಪುನೀತ್ ಕೆರೆಹಳ್ಳಿ ವಿರುದ್ಧ ದಾಖಲಾಗಿದ್ದ ಕೇಸ್ಗೆ ತಡೆಯನ್ನ ನೀಡಲಾಗಿದೆ. ಅಕ್ರಮ ವಲಸಿಗರಿಂದ ದೇಶದ ಭದ್ರತೆಗೆ ಅಪಾಯವಿದೆ. ಬೆಂಗಳೂರಿನಲ್ಲಿ 20 ಲಕ್ಷ ಅಕ್ರಮ ವಲಸಿಗರು ನೆಲೆಸಿದ್ದಾರೆ. ಅಕ್ರಮ ವಲಸಿಗರ ಪತ್ತೆ ಹಚ್ಚುವುದು ಸರ್ಕಾರದ ಕೆಲಸ. ಸರ್ಕಾರ ಕೆಲಸ ಮಾಡ್ತಿಲ್ಲ ಎಂದು ಪುನೀತ್ ತೋರಿಸಿದ್ದಾರೆ. ಅದಕ್ಕೆ ಪುನೀತ್ ವಿರುದ್ಧ ಪ್ರಕರಣ ದಾಖಲಿಸಿದ್ರೆ ಹೇಗೆ? ವಿದೇಶದಿಂದ ಬಂದಿರುವವರು ಎಲ್ಲಾ ಕಡೆ ಕೂಡ ನೆಲೆಸಿದ್ದಾರೆ. ಯಾರ ಬಳಿಯೂ ವೀಸಾ ಪರ್ಮಿಟ್ ಇಲ್ಲ ಎಂದಿದ್ದಾರೆ. ವಲಸಿಗರು ನೆಲೆಸಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಪುನೀತ್ ಅದನ್ನ ತೋರಿಸಿದ್ದಕ್ಕೆ ನಿಮಗೆ ಸಮಸ್ಯೆಯೇ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಪುನೀತ್ ಅಲ್ಲಿ ಹಲ್ಲೆ ನಡೆಸಿಲ್ಲ, ಅದನ್ನ ಬಿಂಬಿಸಿದ್ದಾರೆ ಅಷ್ಟೇ. ಯಾವಾಗ ವಲಸಿಗರನ್ನ ದೇಶದಿಂದ ಹೊರಗೆ ಕಳುಹಿಸುತ್ತೀರಿ? ಬಾಂಗ್ಲಾದೇಶಿಯರ ವಿಚಾರದಲ್ಲಿ ಸರ್ಕಾರಕ್ಕೆ ಕೋರ್ಟ್ ಚಾಟಿಯನ್ನ ಬೀಸಿದೆ. ಇದೀಗ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು. ವಲಸಿಗರು, ಬಾಂಗ್ಲಾದೇಶದಿಂದ ಬಂದಂತ ವಲಸಿಗರು ಎಲ್ಲೆಡೆ ಸಹಿತ ಅಲ್ಲಿ ನೆಲೆಸಿದ್ದಾರೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪುನೀತ್ ಕೆರೆಹಳ್ಳಿ ಇದನ್ನ ಬಿಂಬಿಸಿದ್ದಾರೆ, ಅಂದ್ರೆ ಅದನ್ನ ತೋರಿಸಿಕೊಟ್ಟಿದ್ದಾರೆ. ಯಾರು ಎಲ್ಲೆಲ್ಲಿ ಬಾಂಗ್ಲಾದೇಶದಿಂದ ಬಂದವರು ವಲಸಿಗರು ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ದನ್ನ. ಇದ್ರ ಬಗ್ಗೆ ಯಾಕೆ ಸರ್ಕಾರ ನೀವು ಗಮನಿಸ್ತಾ ಇಲ್ಲ? ಯಾರ್ಯಾರು ಎಲ್ಲೆಲ್ಲಿ ಅಕ್ರಮವಾಗಿ ವಲಸಿಗರು ನೆಲೆಸಿದ್ದಾರೆ ಅದ್ರ ಬಗ್ಗೆ ಯಾಕೆ ನೀವು ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಒಂದು ವೀಸಾ ಇರಲ್ಲ, ಒಂದು ಪರ್ಮಿಟ್ ಇರಲ್ಲ, ಏನು ಇರೋದಿಲ್ಲ, ಬಂದು ಇಲ್ಲಿ ನೆಲೆಸಿರ್ತಾರೆ. ಇಂಥವರಿಂದ ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ನಮ್ಮ ಕರ್ನಾಟಕ, ನಮ್ಮ ರಾಜ್ಯಕ್ಕೆ ಕೂಡ ಅಲ್ಲಿ ತೊಂದರೆ ಆಗುವಂಥದ್ದು ಹೆಚ್ಚಾಗಿರುತ್ತೆ. ಇದನ್ನ ನೀವು ಗಮನಿಸಬೇಕು. 20 ಲಕ್ಷ ವಲಸಿಗರು ಇದ್ದಾರೆ ಅಂತ ಅಂದ್ರೆ 20 ಲಕ್ಷ ವಲಸಿಗರನ್ನ ನಿಮಗೆ ಅಲ್ಲಿ ಕಂಡು ಹಿಡಿಯಕ್ಕೆ ಆಗ್ತಾ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಅಕ್ರಮವಾಗಿ ಎಲ್ಲಿ ವಾಸವಾಗಿದ್ದಾರೆ ಅದ್ರ ಬಗ್ಗೆ ನಿಮಗೆ ಏನು ತನಿಖೆನ ಮಾಡೋಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಏನ್ ಮಾಡ್ತಾ ಇದೆ ಈ ಸರ್ಕಾರ? ಯಾವ ರೀತಿಯಾದಂತ ಕೆಲಸಗಳನ್ನ ಮಾಡ್ತಾ ಇದೆ ಸರ್ಕಾರಕ್ಕೆ? ಯಾಕೆ ಇದನ್ನ ಅಲ್ಲಿ ತಡೆ ಮಾಡೋಕೆ ಆಗ್ತಾ ಇಲ್ಲ? ಯಾಕೆ ಇದನ್ನ ತನಿಖೆ ಮಾಡೋಕೆ ಆಗ್ತಾ ಇಲ್ಲ? ಇನ್ನು ಪುನೀತ್ ಕೆರೆಹಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾರದೇ ಮೇಲೆ ಅವರು ಏನು ದೌರ್ಜನ್ಯವನ್ನ ಮಾಡಿಲ್ಲ, ಯಾವ ಒಂದು ಜಗಳ ಕದನಗಳನ್ನ ಮಾಡಿಲ್ಲ. ಆದ್ರೆ ಅಲ್ಲಿ ಇಷ್ಟು ನೆಲೆಸಿದ್ದಾರೆ ಈ ರೀತಿಯಾಗಿ ಬಾಂಗ್ಲಾದೇಶಿಯರು, ವಲಸಿಗರು ಅಂತ ಅದನ್ನ ತೋರಿಸಿಕೊಟ್ಟಿದ್ದಾರೆ. ಅವರ ಮೇಲೆ ನೀವು ಅಪವಾದ ಮಾಡೋದು ಕೂಡ ಎಷ್ಟು ಮಟ್ಟಿಗೆ ಸರಿ ಅಂತ ಹೀಗೆ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿಯನ್ನ ಬೀಸ್ತು. ಅಂದ್ರೆ ಇವರನ್ನ ಇಲ್ಲಿ ಕಂಡುಹಿಡಿಯಕ್ ಆಗ್ತಾ ಇಲ್ವಾ ನಿಮ್ಗೆ? ಬಾಂಗ್ಲಾದೇಶಿಯರು ಎಷ್ಟೆಲ್ಲ ಎಲ್ಲೆಲ್ಲ ಅಲ್ಲಿ ವಾಸವಾಗಿದ್ದಾರೆ, ಎಷ್ಟು ಅಕ್ರಮವಾಗಿ ವಾಸವಾಗಿದ್ದಾರೆ. ಯಾಕೆ ಇದೇ ಬಾಂಗ್ಲಾದೇಶದಲ್ಲಿ ಭಾರತೀಯ ಒಬ್ಬ ಹಿಂದೂನನ್ನ ಯಾವ ರೀತಿಯಾಗಿ ಅಲ್ಲಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಲಾಯಿತು? ಈ ರೀತಿಯಾಗಿ ಅಂದ್ರೆ ಬೇರೆ ದೇಶಕ್ಕೆ ಒಂದು ದೇಶದ ಯಾರು ನಾಗರಿಕರು ಹೋಗಿ ಜೀವನ ಮಾಡೋದು ಎಷ್ಟು ಮಟ್ಟಿಗೆ ಕಷ್ಟಕರವಾಗಿದೆ. ಆದ್ರೆ ನಮ್ಮ ಭಾರತ ದೇಶ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ ಅಂತ ಅಂದ್ರೆ ಯಾರು ಹೆಂಗ್ ಬೇಕಾದ್ರೂ ಬಂದು ಜೀವನವನ್ನ ಕಟ್ಕೋಬಹುದು, ಯಾರು ಹೆಂಗ್ ಬೇಕಾದ್ರೂ ಕೂಡ ಅಲ್ಲಿ ಜೀವನವನ್ನ ಅಲ್ಲಿ ಸಾಗಿಸ್ಬೇಕು. ಅಷ್ಟು ನಮ್ಮ ನಾಡು ನೆಲೆಯಲ್ಲಿ ಬಂದು ಜೀವಿಸಿ ಆ ಒಂದು ನಾಡಿಗೆ ಮತ್ತೊಂದು ಹೆಸರನ್ನ ಇಟ್ಟು ಹೋಗ್ತಾರೆ. ಇಂಥ ಜನ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ ಯಾಕೆ ನೀವು ಅಲ್ಲಿ ಗಮನವನ್ನ ಹರಿಸಿಲ್ಲ ಅಂತ ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ತು.